ಸಕಲೇಶಪುರ ತಾಲೂಕಿನ ಹಾನಬಾಳ್ ಹೋಬಳಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ಥಳೀಯ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಹಾನಬಾಳ್ ಗ್ರಾಮದ ಗ್ರಾಮಸ್ಥರ ಸಹಯೋಗದಿಂದ ಸತತವಾಗಿ 2ನೇ ವಾರವೂ ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಪ್ರದೇಶದಲ್ಲಿ ಸ್ವಚ್ಛತಾ ಜಾಗೃತಿ ಮತ್ತು ಶ್ರಮದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕೆಳಕಂಡ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಿವೆ. ದೇವಾಲಯದ ಸುತ್ತಮುತ್ತಲ ಪ್ರದೇಶದಲ್ಲಿ ಶೌಚಾಲಯದ ಸಂಪೂರ್ಣ ಕೊರತೆ, ವಿಶೇಷವಾಗಿ ಮಹಿಳೆಯರಿಗೆ ವಿಪರೀತ ಅಸೌಕರ್ಯ, ಪಾದರಕ್ಷೆ ತ್ಯಜಿಸಲು ನಿರ್ದಿಷ್ಟ ಸ್ಥಳವಿಲ್ಲದ ಕಾರಣದಿಂದ ದೇವಾಲಯದ ಪ್ರವೇಶದವರೆಗೂ ಮಲಿನತೆ, ವಾಹನ ನಿಲುಗಡೆಗೆ ಸರಿಯಾದ ಸ್ಥಳವಿಲ್ಲದ ಕಾರಣದಿಂದ ಆಗುವ ಅನಿವಾರ್ಯ ತೊಂದರೆ, ಪ್ರವಾಸಿಗರು ಸ್ಥಳದ ಅಸ್ಥಿರ ಪರಿಸ್ಥಿತಿಯಿಂದ ಗಂಭೀರ ಅಸಮಾಧಾನ ವ್ಯಕ್ತಪಡಿಸುತ್ತಿರುವುದು, ಸ್ವಚ್ಛತೆ ನಿರ್ವಹಣೆ ಕೊರತೆಯಿಂದ ಸ್ಥಳದ ಪವಿತ್ರತೆಯ ಹದಗೆಡುವ ಸ್ಥಿತಿ ಬಂದಿದೆ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಾವು ಈಗಾಗಲೇ ಮೌಖಿಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರದ ಭಕ್ತಾದಿಗಳು, ಗ್ರಾಮಸ್ಥರು ಮತ್ತು ಪ್ರವಾಸಿಗರ ಹಿತಕ್ಕಾಗಿ ನೀವು ತ್ವರಿತವಾಗಿ ಈ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತೆ ಕೋರುತ್ತೇವೆ. ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದರು. ತ್ವರಿತವಾಗಿ ಸಾಗಬೇಕಾದ ಕೆಲಸಗಳು: ಶೌಚಾಲಯದ ತಾತ್ಕಾಲಿಕ ಹಾಗೂ ಶಾಶ್ವತ ವ್ಯವಸ್ಥೆ, ಪಾದರಕ್ಷೆ ತ್ಯಜಿಸಲು ನಿರ್ದಿಷ್ಟ ಸ್ಥಳದ ನಿರ್ಮಾಣ, ವಾಹನ ನಿಲುಗಡೆಗೆ ಸೂಚಕ ಪ್ರದೇಶದ ನಿಗದಿಪಡಿಸುವಿಕೆ, ಸ್ವಚ್ಛತೆ ನಿರ್ವಹಣೆಗೆ ನಿರ್ದಿಷ್ಟ ಸಿಬ್ಬಂದಿ ನೇಮಕ. ಈ ಮನವಿಗೆ 8 ದಿನಗಳೊಳಗೆ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಸಾರ್ವಜನಿಕರು, ಗ್ರಾಮಸ್ಥರು ಹಾಗೂ ಪ್ರವಾಸಿಗರ ಸಹಭಾಗಿತ್ವದಲ್ಲಿ ಸಂಬಂಧಪಟ್ಟ ಇಲಾಖೆಗಳ ಕಚೇರಿಗಳ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಕರವೇ ನಾರಾಯಣಗೌಡ ಬಣತ ತಾಲೂಕು ಗಗನ್ ಹಡ್ಲಳ್ಳಿ ಎಚ್ಚರಿಸಿದ್ದಾರೆ. ಎಲ್ಲರಿಗೂ ನಮಸ್ತೆ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಸಂಘದವನ್ನೆಲ್ಲ ಮೀಟಾಗಿ ತುಂಬ ಖುಷಿ ಆಯಿತು. ಇನ್ನೊಂದೇನೆಂದರೆ ಈ ಪ್ಲೇಸ್ ತುಂಬ ಪ್ರಸಿದ್ಧವಾಗಿರೋದ್ರಿಂದ ತುಂಬ ವಿಸಿಟರ್ಸ್ ಬರ್ತಾರೆ. ಸೊ ಸ್ವಚ್ಛತೆ ಬಗ್ಗೆ ಕಾಪಾಡಬೇಕಂತ ಅರಿವು ಮೂಡಿಸ್ತಾ ಇದ್ದಾರೆ. ಬಟ್ ಯಾರು ಇದಕ್ಕೆ ತುಂಬ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮ ಕೈ ಜೋಡಿಸ್ಬಿಟ್ಟು ಈ ಒಂದು ತಂಡಕ್ಕೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಅಂತ ನಾನು ಭಾವಿಸ್ತೀನಿ. ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಸ್ವಚ್ಛತೆ ಕಾಪಾಡಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತೀವಿ. ಅದು ಇನ್ನೊಂದು ವಾಶ್ರೂಮ್ಸ್ ಯಾವುದು ಇಲ್ಲಿಲ್ಲ, ಎಲ್ಲಿ ಹೋಗಬೇಕು ಅದೇ ಅಲ್ವಾ ಇಂಪಾರ್ಟೆಂಟೇ. ಅದು ಪ್ರವಾಸಿಗರು ಬರ್ತಾರೆ, ಎಲ್ಲಿ ಬೇಕಾರಲ್ಲಿ ಅದೆಲ್ಲ ಮಾಡ್ತಾರೆ. ಸೊ ಅದೊಂದು ಫೆಸಿಲಿಟಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಹೆಚ್ಚಿನ ಜನ ಬರೋಕ್ಕೆ ಇದು ಯೂಸ್ ಆಗುತ್ತೆ, ತುಂಬ ಯೂಸ್ ಆಗುತ್ತೆ. ಚಪ್ಪಲ್ ಸ್ಟ್ಯಾಂಡ್ ಸ್ವಲ್ಪ ಅಂದರೆ ಬೋರ್ಡ್ಸ್ ಎಲ್ಲ, ಫ್ಯಾಷನ್ ಬೋರ್ಡ್ಸ್ ಎಲ್ಲ ಇನ್ನೂ ಪ್ರೊವೈಡ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ನಮ್ಮ ಒಂದು ಅನಿಸಿಕೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಸ್ವಲ್ಪ ಗಮನ ಹರಿಸಿದ್ದಕ್ಕೆ ಅಂತ ಒಂದು ಮನವಿ ಮಾಡ್ಕೊಳ್ತಾರೆ. ರಕ್ಷಣಾ ವೇದಿಕೆಯವರು ಪ್ರತಿ ಸತಿ ಬಂದು ಎಲ್ಲ ನೀಟಾಗಿ ಮಾಡೋಗ್ತಾರೆ. ಆದರೂ ಕೂಡ ಮತ್ತೆ ನಾವು ಜವಾಬ್ದಾರಿ ತಗೊಳ್ಳಾರ್ದೇ ಅದನ್ನೆಲ್ಲ ಕೆಡಿಸಿ ಹೋಗ್ತೀವಿ, ಹಾಳು ಮಾಡೋಗ್ತೀವಿ. ಆಮೇಲೆ ಎಲ್ಲ ಕಸ ಕಡ್ಡಿಗಳನ್ನು ಹಾಕ್ತೀವಿ. ಅವ್ರು ಎಷ್ಟು ಶ್ರಮಪಟ್ಟು ಮಾಡಿದ್ರು ಕೂಡ ನಾವು ಅದನ್ನು ಕೆಡಿಸ್ತಾ ಇದ್ದೀವಿ. ಅದನ್ನೆಲ್ಲ ಆ ಥರ ಮಾಡಬಾರ್ದು. ಅವ್ರ ಶ್ರಮಕ್ಕೂ ನಾವು ಬೆಲೆ ಕೊಡಬೇಕು. ಹಾಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಕೇಳ್ಕೊತೀವಿ. ರಕ್ಷಣಾ ವೇದಿಕೆಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಂದೇ ಪ್ರಸಿದ್ಧಿಯಾಗಿರುವ ಮರಗುಂದ ಭೈರವೇಶ್ವರ ಟೆಂಪಲ್ ದೇವಸ್ಥಾನದಲ್ಲಿ ಇದ್ದೀವಿ. ಏನು ನಾವು ಹಾನಬಾಳ್ ರಕ್ಷಣಾ ವೇದಿಕೆ ಶಾಖೆ ಏನಿದೆ ಎಲ್ಲ ಅಧ್ಯಕ್ಷರು, ಕಾರ್ಯಕರ್ತರು ಎಲ್ಲ ಬಂದಿದ್ದೀವಿ. ಏನು ಅಂದರೆ ಹೋದ ವಾರ ನಾವು ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದು, ಎಲ್ಲ ನಾವು ಕ್ಲೀನಿಂಗ್ ಎಲ್ಲ ಮಾಡಿ ಮತ್ತು ಎಲ್ಲ ಜನಗಳಿಗೆ ಅರಿವು ಮೂಡಿಸಿದ್ದು. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಇಲ್ಲಿವರೆಗೂ ಯಾವುದೇ ಒಬ್ಬ ಅಧಿಕಾರಿ ಆಗಲಿ ಯಾರು ಬಂದು ಏನು ಇಲ್ಲಿ ಕುಂದುಕೊರತೆ ಏನು ವಿಚಾರಿಸೋಗಿಲ್ಲ. ಬಾತ್ರೂಮು ಸಮಸ್ಯೆ ಎಲ್ಲ ಇದೆ. ಹಾಗೂ ಇಲ್ಲಿ ಕಸ ಹಾಕೋದು, ಸ್ಲಿಪ್ಪರ್ ಎಲ್ಲೆಲ್ಲೋ ಬಿಡೋದು, ಅವೆಲ್ಲ ತುಂಬ ಸಮಸ್ಯೆ ಇದೆ. ಹಾಗಾಗಿ ಅತಿ ಶೀಘ್ರ ಒಂದು 10-15 ದಿನದೊಳಗೆ ಬಂದು ಎಲ್ಲ ನಮಗೆ ಏನು ಸಮಸ್ಯೆ ಇದೆ ಪರಿಹರಿಸ್ಬೇಕು. ಇಲ್ಲ ಅಂದರೆ ರಕ್ಷಣಾ ವೇದಿಕೆಯಿಂದ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ಇಡೀ ಜಿಲ್ಲಾಧ್ಯಕ್ಷರ ಮುಖಾಂತರ ಒಂದು 15 ದಿನ ಗಡುವು ಕೊಟ್ಟು ಒಂದು ಸ್ಟ್ರೈಕನ್ನು ಮಾಡಬೇಕು ಅಂತಿದ್ದೀವಿ. ಈ ಸಂದರ್ಭದಲ್ಲಿ ಸಂಗ್ರಾಮ್ ಹೊಡಚಳ್ಳಿ, ಹೋಬಳಿ ಉಸ್ತುವಾರಿ ಸುನಿಲ್ ದೇವಲ್ದಾಕೆರೆ, ರೈತ ಮೋರ್ಚಾ ಉಪಾಧ್ಯಕ್ಷ ಅಭಿಷೇಕ್ ಕುಮಾರಳ್ಳಿ, ಯುವ ಮೋರ್ಚಾ ಅಧ್ಯಕ್ಷ ನವೀನ್, ತಾಲೂಕು ಕಾರ್ಯದರ್ಶಿ ಆದರ್ಶ್, ರೈತ ಮೋರ್ಚಾ ಅಧ್ಯಕ್ಷ ರಮೇಶ್, ಕಾರ್ಮಿಕ ಘಟಕದ ಅಧ್ಯಕ್ಷ ಹಾಗೂ ಹಾನಬಾಳ್ ಹೋಬಳಿ ಘಟಕದ ಕಾರ್ಯಕರ್ತರು ಇದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.